ನಾನು ಮುಂದೆ ದೊಡ್ಡನಾದ್ರೂ ಈ ಕಸಬು ಮಾತ್ರ ಬಿಡಲ್ಲ. ನಾವು ಅರೆವಾದಿದ್ದರು, ನಮಗೆ ಇದನ್ನ ಬಿಟ್ರೆ ಜೀವನನೇ ಇಲ್ಲ. ನೋಡಿ ಸರ್, ದೇವರು ಮೈ ಮೇಲೆ ಬಂದಾಗ ಈ ತರ ಬರ್ತೀವಿ. ಊರುಗಳಲ್ಲಿ MLA ಗೌಡ್ರು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಾಗ ಈ ತರ ಸ್ಟೆಪ್ ಹಾಕ್ತಾರೆ. ಊರುಗಳಲ್ಲಿ ಜಾತ್ರೆ ಆದಾಗ ಆರತಿ ಕರ್ಕೊಂಡ್ ಬರ್ಬೇಕಾದ್ರೆ ಈ ತರ ಬಡಿತಾರೆ. ಮೇಲೆ ಬಂದಾಗ ಈ ತರ ಬರ್ತೀವಿ. ಹಂಗೆ ಬೇರೆಯವ್ರಿಗೂ ಶೇರ್ ಮಾಡ್ರಿ, ಹಂಗೆ ಲೈಕು ಮಾಡ್ರಿ. ನಮಗೆ ಕಾರ್ಯಕ್ರಮಕ್ಕೆ ಅವಕಾಶ ಸಿಗ್ತವೆ. ಸರ್, ನಮ್ಮ ತಾತ ಲಕ್ಷ್ಮಣ್ ತಾತ ಅಂತ ಇದ್ರು. ನಮ್ಮ ತಾತನೇ ನನಗೆಲ್ಲ ಕಲಿಸಿತ್ತು. ಅವ್ರಿಗೆ ಇದ್ದಿದ್ರು ಅಂದರೆ ನಮ್ಮ ಬಡಿಯೋದು ನೋಡಿ ಪಕ್ಕ ಖುಷಿ ಪಡೋರು. ನಾನು ಈಗಲೂ ನೆನೆಸ್ಕೊಂತೀನಿ ನಮ್ಮ ತಾತನ. ಅವ್ರ ಮುಂಚೆಗೆಲ್ಲ ಅರೆವಾದ್ಯ ಮಾಡೋದು. ನಮ್ಗೆ ಹೊಲನೂ ಇಲ್ಲ, ಮನೆನೂ ಇಲ್ಲ, ಯಾತೂ ಇಲ್ಲ, ಬರೀ ಗುಡಿಸ್ಲಾಗಿದ್ದೀವಿ ನಾವು. ಬರೀ ಅವರು ನಮ್ಮ ತಾತ ಬರೀ ಅರೆ ಬಡಿಯೋದ್ರಿಗೆ ಕಾಲ ಕಳೆದು. ನನಗೆ ನಮ್ಮ ಮನೆ ಹೊಂದಬೇಕು. ಸೈಕಲ್ ರೆಡಿ ಮಾಡಿ 7026153737. ವಿಡಿಯೋ ನೋಡಿ ಕನಿಕರ ಪಡ್ಬೇಡ್ರಿ. ನಾವು ಈ ಕಲೆನ ಉಳಿಸ್ತೀವಿ. ನಮ್ಗೆ ಅವಕಾಶ ಕೊಡಿ ಸರ್. ಪ್ರೀತಿಯ ವೀಕ್ಷಕರೇ, ನಮ್ಮ ಮುಂದೆ ಇವತ್ತು ಒಬ್ಬ ಯುವಕ ಕಾಣಿಸ್ತಾನೆ. ಒಂದು 5ನೇ ಕ್ಲಾಸ್ ಹುಡುಗ ಅರೆವಾದ್ಯ ಅದ್ಭುತವಾಗಿ ನುಡಿಸ್ತಾನೆ. ಈ ವಯಸ್ಸಿಗೆ ಈ ತರದ ಕಲೆ ಆಸಕ್ತಿ ಹೇಗ್ ಬಂತು ಅಂತ ಕೇಳ್ತೀನಿ. ನಿನ್ನ ಹೆಸರೇನಪ್ಪ? ಚಿರು. ಎಷ್ಟನೇ ಕ್ಲಾಸ್? 5. ಎಲ್ಲಿ ಓದ್ತಾ ಇದೆಯಾ? ದಡ್ಗೋಳ. ಯಾವ ಸ್ಕೂಲ್ ಅದು? ಗೌರ್ಮೆಂಟ್ ಸ್ಕೂಲಾ? ಓಕೆ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನಮ್ಮ ಅಪ್ಪ ಗಿರಿಯಸ್ ಕಂಪ್ನಿಗೆ ಹೋಗ್ತತೆ, ನಮ್ಮ ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತತೆ. ಹೌದಾ? ನಿನಗೆ ಯಾಕೆ ಇದನ್ನ ಅರೆವಾದ್ಯ ಕಲಿಬೇಕು ಅನ್ನಿಸ್ತು? ನಮ್ಮ ತಾತರೆಲ್ಲ ಮಾಡ್ತಿದ್ರು, ನಮಗೂ ಮಾಡಕ್ಕೆ ಇಷ್ಟ ಇತ್ತು. ನಾನು ಸಣ್ಣ ಹುಡುಗ ಇದ್ದಾಗ್ಲಿಂಟನೂ ನಾನು ಮಾಡಬೇಕು ಅಂತ ಇಷ್ಟ ಇತ್ತು. ಈಗ ಯಾವ್ಯಾವ ದೇವ್ರಿಗೆ ಬಾರಿಸಿದ್ಯಪ್ಪ ಇಲ್ಲಿವರೆಗೂ? ಈ ಗುಮ್ಮಳ್ಳಿ ಕರಿಯಮ್ಮ, ಎಲ್ಲಿಯೂರು ಪ್ರತ್ಯೇಕ ದೇವಿ, ಅಲ್ಲಿ ರತ್ನಸಂದ್ರದ ಕಲ್ರಟ್ಟೆಗೆ ರಂಗಪ್ಪ, ಕೋಲಾಪುರದ ಮುಂತಾಗ ಅಲ್ಲೂ ಬರ್ಸಿದ್ದೀನಿ. ಅಲ್ಲಪ್ಪ, ನೀನು ಈಗ ಅರೆ ಬರ್ಸ್ತಿಲ್ವಾ? ಸ್ಕೂಲ್ಗೆ ಹೋದಾಗ ಹುಡುಗರು ಆಡ್ಕಂತಾರ ಅಥವಾ ಖುಷಿ ಪಡ್ತಾರ? ಇಲ್ಲ, ಖುಷಿ ಪಡ್ತಾರೆ. ಏನಂತಾರೆ ನಿಮ್ಮ ಫ್ರೆಂಡ್ಸ್? ಅರೆವಾದ್ಯ ಕಲ್ತಿದ್ದಲ್ಲ, ನಮ್ಗೆ ಇನ್ನೂ ಬರಲ್ಲ ಅಂತ. ಹೌದಾ? ಓಕೆ. ಈಗ ನೀನ್ ಬತ್ತಿಯಲ್ಲ ಹಿಂಗೆ ಅರೆವಾದ್ಯ ಬರ್ಸೋದಕ್ಕೆ ನಿನಗೆ ದುಡ್ಡು ಕೊಡ್ತಾರಾ? ಕೊಡ್ತಾರ. ಏನ್ ಮಾಡ್ತೀಯ ದುಡ್ಡು? ಆ ದುಡ್ಡು ನಾವು ಕೂಡಿಕೊಂಡು ಏನ್ ತಂತೀಯಾ? ನಾನು ಸೈಕಲ್ ತಗೊಳ್ಬೇಕು ಅಂತ ಆಸೆ. ತಗೊಂಡಿದ್ಯಾ ಇಲ್ವಾ? ಇನ್ನೂ ಇಲ್ಲ. ಅದು ನಮ್ಮ ಚಿಕ್ಕಪ್ಪ ಒಂದು ಹಳೆ ಸೈಕಲ್ ತಗೊಂಡು ಕೊಟ್ಟಿದ್ದ. ಅವ್ರ ಅಂಗಡಿಗೆ ಹೋಗ್ಬೇಕಾದ್ರೆ ಆ ಸೈಕಲ್ ಪಂಚರ್ ಆಗೈತೆ, ಅದೊಂದು ರೆಡಿ ಮಾಡಿಸ್ಬೇಕು ಅಂತ ಆಸೆ. ಈಗ ಆಯ್ತಪ್ಪ, ನೀನ್ ವಿಡಿಯೋ ನೋಡ್ತಾರೆ, ಈಗ ನೀನ್ ಬಾರಿಸಿರೋದೆಲ್ಲ ನೋಡ್ತಾರೆ, ನೀವ್ ಹುಡುಗನ್ನೇ ಕರ್ಸ್ಬೇಕು ಅಂತಾರೆ. ನೀನ್ ಸ್ಕೂಲ್ಗೆ ಹೋಗಿರ್ತೀಯಲ್ಲ, ಅವಾಗ ಏನ್ ಮಾಡ್ತೀಯಾ? ಈ ವಿಡಿಯೋ ನೋಡಿ ನಾನು ಅರೆ ಬಡ್ದಿದ್ದು ನೋಡಿ ನಿಮ್ಗೇನೋ ಇಷ್ಟ ಆಯ್ತು ಅಂದರೆ ನನ್ನನ್ನೇ ಕರೆಸ್ಬೇಕು ಅಂತಂದರೆ ನಾನು ಸ್ಕೂಲ್ ಬಿಟ್ಟಾಗ 4 ಗಂಟೆಗೆ ಬರ್ತೀನಿ. ಶನಿವಾರ ಭಾನುವಾರ ಫ್ರೀ ಇರ್ತೀನಿ, ಹಬ್ಬದ ದಿನ ಫ್ರೀ ಇರ್ತೀನಿ. ತುಮಕೂರು ಶಿರಾ ಇದ್ರೆ ಮಾತ್ರ ಬರ್ತೀನಿ. ಮಧುಗಿರಿ ಅತ್ಲ ಎಲ್ಲ ಬರ್ತೀನಿ. ಆಯ್ತು, ನೀನು ಕಲೆನಲ್ಲೇನು ಯಶಸ್ಸು ಕಂಡಿದ್ಯಾ? ಓದೋದ್ರಲ್ಲೆಲ್ಲ ಹೇಗಿದ್ಯಾ? ಓದೋದ್ರಾಗೂ ಇದ್ದೀನಿ. ಇದರಲ್ಲೇ ಮುಂದುವರಿಬೇಕು ಅನ್ಕೊಂಡಿದ್ಯಾ? ಏನಾಗಬೇಕು ಅನ್ಕೊಂಡಿದ್ಯಾ? ಎರಡೂ ಇರಬೇಕು ಅನ್ಕೊಂಡಿದ್ದೀನಿ. ಹೌದಾ? ನೀನು ಮುಂದಕ್ಕೆ ದೊಡ್ಡ ವಿದ್ಯಾವಂತ ಆದ್ರೂ ಇದನ್ನ ಬಿಡಲ್ವಾ? ಇಲ್ಲ, ನಾನು ಮುಂದೆ ದೊಡ್ಡನಾದ್ರೂ ಈ ಕಸಬು ಮಾತ್ರ ಬಿಡಲ್ಲ. ನಮ್ಮ ತಾತ ಮುತ್ತಾತಗಳಿಂದ ಇದನ್ನೆಲ್ಲ ಮಾಡಿದ್ದಾರೆ. ನಮ್ಮ ತಾತ ಇತ್ತು, ನಮ್ಮ ತಾತ ಓತಾಲೇನೆ. ನಮ್ಮ ಲಕ್ಷ್ಮಣ್ ತಾತ ಇತ್ತು, ಓತು. ಈಗೆಲ್ಲ ನಾವು ಮಾಡ್ತಿದ್ವಿ. ಹೌದಾ?